ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಬಿರಿಯಾನಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅರ್ಜೆಂಟಾಗಿ ಮಾಡೋದಾದರೆ ಈ ಥರದ ಬಿರಿಯಾನಿಯನ್ನು ಮಾಡ್ಬೋದು. ಹಾಗೆಯೇ ಬ್ಯಾಚುಲರ್ಸಿನವರಿಗೆ ಈಸಿಯಾಗಿ ಇದನ್ನು ಮಾಡ್ಬೋದು. ಅದು ಯಾವುದಂದರೆ ನೋಡಿ, ಹೈದರಾಬಾದಿ ಬಿರಿಯಾನಿ ಅಂತ ಇದೆ. ಇದು ಪ್ಯಾಕ್. ಹಾಗೆ ಇದರಿಂದ ಇವಾಗ ತೆಗೆದು ಬಿರಿಯಾನಿ ಮಾಡೋಣ. ನಾನು ಒಂದು ಸಾರಿ ಮಾಡಿದ್ದೆ, ತುಂಬಾ ಟೇಸ್ಟಾಗಿ ಹಾಗೆಯೇ ಈಸಿಯಾಗಿ ಮಾಡಲಿಕ್ಕೆ ಬರ್ತದೆ. ನೋಡಿ, ಈ ಪ್ಯಾಕಲ್ಲಿ ಅರ್ಧ kg ಬಿರಿಯಾನಿ ರೈಸ್, ಹಾಗೆಯೇ ಅದಕ್ಕೆ ಬೇಕಾದ ಮಸಾಲ ಇರ್ತದೆ ನೋಡಿ. ಹಾಗೆ ಇವಾಗ ಇದನ್ನು ಬೇಗನೆ ರೆಡಿ ಮಾಡೋಣ. ಹಾಗೆಯೇ ಇದನ್ನು ಹೇಗೆ ಮಾಡಬೇಕು ಅಂತೇಳಿ ಇದರ ಮೆಥಡ್ ಕೂಡ ಇದರಲ್ಲೇ ಇದೆ. ಹಾಗೆ ಇದರಲ್ಲಿದ್ದ ಹಾಗೆ ಮಾಡಬೇಕು ಅಂತಿಲ್ಲ, ನಮಗೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ಇವಾಗ ಇದನ್ನು ನಾನು ಬೇಗನೆ ಮಾಡ್ತೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಬೇಗನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿದೆ, ಬೇಗನೆ ಮಾಡೋಣ. ಇಲ್ಲಿ ನೋಡಿ, 1 kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ, ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಸ್ವಲ್ಪ ಮೊಸರು ಹಾಗೂ ಇದರಲ್ಲಿದ್ದಂಥ ಈ ಮಸಾಲವನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆ ಆದರೂ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಹಾಗೆ ಇವಾಗ ಬೇಗನೆ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಇವಾಗ 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೇನೆ. ಅದಕ್ಕೆ ಇವಾಗ 1 ಕಪ್ ನಾನು ಗಟ್ಟಿ ಮೊಸರನ್ನು ಹಾಕ್ತೇನೆ. ಇವಾಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ತೇನೆ. ಇವಾಗ ಇದಕ್ಕೆ ನಾನು ಇರುವ ಮಸಾಲವನ್ನು ಹಾಕ್ತೇನೆ. ಮಸಾಲ ಚೆನ್ನಾಗಿ ಘಮ ಬರ್ತಾ ಇದೆ. ಇದಕ್ಕೆ ನೋಡಿ, ಉಪ್ಪನ್ನು ಹಾಕುವ ಅವಶ್ಯಕತೆ ಇಲ್ಲ, ಈ ಮಸಾಲದಲ್ಲೇ ಉಪ್ಪಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಇದು ಇವಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ನೋಡಿ, ಇಲ್ಲಿ ಪ್ಯಾಕಲ್ಲಿರುವ ಬಾಸ್ಮತಿ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇವಾಗ ತೊಳೆದು ರೆಡಿ ಮಾಡ್ತೇನೆ. ಇವಾಗ ನೋಡಿ, ಅಕ್ಕಿಯನ್ನು ತೊಳೆದಾಯಿತು. ಇನ್ನು ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೇನೆ, ಅದಕ್ಕೆ ಹಾಕ್ತೇನೆ. ಇವಾಗ ಇದನ್ನು ಬೇಯಿಸಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಇದನ್ನು ನಾವು 80% ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರಿದ್ದರೂ ಪರವಾಗಿಲ್ಲ, ಮತ್ತು ನಾವು ಇದನ್ನು ಸೋಸಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಸ್ವಲ್ಪ ಚಕ್ಕೆ, ಲವಂಗ, ಹೂವು, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಈ ಅಕ್ಕಿಯನ್ನು ಒಂದು 80% ಬೇಯಬೇಕು. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತೇನೆ. ನೋಡಿ, ಇವಾಗ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಇವಾಗ ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ತೇನೆ. ನೋಡಿ, ಇವಾಗ ಗೋಡಂಬಿ ಫ್ರೈ ಆಯಿತು, ಅದನ್ನು ತೆಗಿತೇನೆ.
ಸ್ವಲ್ಪ ಬಾದಾಮನ್ನು ಹಾಕ್ತೇನೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ. ಇಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು 80% ಬೆಂದಿತ್ತು. ಇದನ್ನು ನಾನು ಬಸಿತೇನೆ. ಇವಾಗ ನೋಡಿ, ಇದರ ನೀರನ್ನೆಲ್ಲ ಸೋಸಿ ಇಟ್ಟಿದ್ದೇನೆ. ಇವಾಗ ನೋಡಿ, ನೀರುಳ್ಳಿ ಫ್ರೈ ಆಗ್ತಾ ಬಂತು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಹಾಗೆಯೇ 2 ಕಾಯಿ ಮೆಣಸು, ನೋಡಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾಯಿ ಮೆಣಸು ಅದೆಲ್ಲ ಹಾಕಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ತೇನೆ. ಇದಕ್ಕೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. 1-2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ. ಇನ್ನು ಇದಕ್ಕೆ ಮುಚ್ಚಳ ಮುಚ್ತೇನೆ. ಇದು ಇನ್ನೂ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಚಿಕನ್ ಕೂಡ ಬೇಯ್ತಾ ಬಂತು. ನೋಡಿ, ಇವಾಗ ಚಿಕನ್ ಸಾರು ಇಲ್ಲಿ ರೆಡಿ ಆಯಿತು. ಹಾಗೆಯೇ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಇವಾಗ 80% ಬೇಯಿಸಿಟ್ಟಂಥ ಅನ್ನವನ್ನು ಹಾಕ್ತೇನೆ. ಮತ್ತು ಇದರಲ್ಲೇ ಒಂದು 5 ನಿಮಿಷ ಬೆಂದರೆ ನಮ್ಮ ಸಿಂಪಲಾದ ಬಿರಿಯಾನಿ ರೆಡಿ ಆಗ್ತದೆ. ಇವಾಗ ನೋಡಿ, ಇದರ ನೀರನ್ನೆಲ್ಲ ಸೋಸಿ ಇಟ್ಟಿದ್ದೇನೆ. ಇನ್ನು ನಾನು ಈ ಸಾರಿನೊಂದಿಗೆ ಹಾಕ್ತೇನೆ. ನೋಡಿ, ಇವಾಗ ಅನ್ನವನ್ನು ಹಾಕಿ ಆಯಿತು. ಹಾಗೆ ಇನ್ನು ಇದರಲ್ಲೇ ಇದು ಬೇಯಬೇಕು. ಇವಾಗ ಇದಕ್ಕೆ ಗೋಡಂಬಿಯನ್ನು ಹಾಕ್ತೇನೆ, ಪುದೀನ, ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ಎಲ್ಲವನ್ನು ಹಾಕಿ ಆಯಿತು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ನೋಡಿ, ಇವಾಗ ಬಿರಿಯಾನಿ ರೆಡಿಯಾಗಿದೆ. ಇನ್ನು ಟೇಸ್ಟ್ ನೋಡೋಣ. ನೋಡಿ, ರೈಸ್ ಉದುರಾಗಿದೆ. ನೋಡಿ, ಬಿರಿಯಾನಿ ರೆಡಿ ಆಯಿತು. ಹೇಗಾಗಿದೆ ಅಂತ ನೋಡೋಣ. ನೋಡಿ, ರುಚಿಯಾದ ಸಿಂಪಲಾದ ಬಿರಿಯಾನಿ ರೆಡಿ ಆಯಿತು. ರೆಡಿಮೇಡ್ ಬಿರಿಯಾನಿ. ಇವತ್ತಿನ ಈ ಒಂದು ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.